ರಕ್ಷಣಾ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗ್ ನೋಡ್ತೀರಿ, ಈಗ ಏನಾಗಬಹುದು? ಅತ್ಯಂತ ಕುತೂಹಲದ ಸನ್ನಿವೇಶದಲ್ಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಬಂದು ನಿಂತಿದೆ, ಏನ್ ಹೇಳಕ್ ಬಯಸ್ತೀವಿ? ಈಗ ಇರಾನ್ ಎಲ್ಲೋ ಒಂದ್ ಕಡೆ ಒತ್ತಡನೂ ಶುರು ಮಾಡಿದೆ, ಈ ವಾರ್ನ ರಿಸ್ಟ್ರೈಂಟ್ ಮಾಡಿ ಅಂತ. ಕತಾರ್ನ ಹೆಲ್ಪ್ ಕೇಳಿದೆ, ಒಮಾನ್ ಅಪ್ರೋಚ್ ಆಗಿದೆ, ಸೌದಿ ಅರೇಬಿಯಾ ಅವ್ರನ್ನ ಅಪ್ರೋಚ್ ಆಗಿದೆ, ಇದೆಲ್ಲರೂ ರಿಸ್ಟ್ರೈಂಟ್ ಮಾಡಿಸಿ ಅಂತ. ಬಟ್ ರಿಸ್ಟ್ರೈಂಟ್ ಮಾಡಕ್ಕೆ ಯಾವ ಕಂಡೀಷನ್ಸ್ ಮತ್ತೆ ಇವ್ರು ಹಾಕ್ತಾರೆ ಅಂತ ಕಾದ್ ನೋಡ್ಬೇಕು. ಇವ್ರು ಒಪ್ಕೋತಾರ ಕಂಪ್ಲೀಟ್ ನ್ಯೂಕ್ಲಿಯರ್ ಸೆಂಟ್ರಿಫ್ಯೂಜ್ನೆಲ್ಲ ಖಾಲಿ ಮಾಡಿ ನ್ಯೂಕ್ಲಿಯರ್ ಬಾಂಬ್ ಮಾಡದೇ ಇರಕ್ಕೆ ಇವ್ರು ಒಪ್ಕೋತಾರ? ಅದು ಒಂದು ಕ್ವಶನ್ ಮಾರ್ಕ್. ರಿಸ್ಟ್ರೈಂಟ್ ಅಂದ್ರೆ ಅವ್ರ ಬಗ್ಗಂಗ್ ಕಾಣಲ್ಲ. ಈಗ ಇಸ್ರೇಲ್ ಆಗ್ಲಿ ಅಮೆರಿಕ ಆಗ್ಲಿ ಇವರು ನ್ಯೂಕ್ಲಿಯರ್ ಸಂಬಂಧಪಟ್ಟ ಯಾವ ವಸ್ತುಗಳು ತಯಾರಿಕೆ ಮಾಡುವಂತ, ಅಂದ್ರೆ ಯುರಾನಿಯಂ ಎನ್ರಿಚ್ಮೆಂಟ್ ತಯಾರಿಕೆ ಮಾಡುವ ಯಾವ ಎಕ್ವಿಪ್ಮೆಂಟ್ಗಳನ್ನು ಇವರು ಉಳಿಯಕ್ಕೆ ಬಿಡಲ್ಲ. ಸೊ ಆ ಒಂದು ಒಪ್ಪಂದಕ್ಕೆ ಏನಾರು ಇರಾನ್ ಬಂದಿದ್ದೇ ಆದರೆ ರಿಸ್ಟ್ರೈಂಟ್ ಆಗ್ಬಹುದು. ಇಲ್ಲ ನಾವು ಅದಕ್ಕೆ ನಾವು ಒಪ್ಪಲ್ಲ ಅಂದ್ರೆ ಈ ರಿಸ್ಟ್ರೈಂಟ್ ಆಗೋದಂತೂ ಚಾನ್ಸಸ್ ಬಹಳ ರಿಮೋಟ್. ಈಗ ಇರಾನ್ ಮಂಡಿಯೂರುತ್ತಾ ಇರುವಂತಹ ಸನ್ನಿವೇಶ, ಕದನ ವಿರಾಮ ಇರಾನ್ಗೆ ಬೇಕಾಗಿದೆ ಅಂತ. ಯಾಕೆ ಇರಾನ್ ಶಸ್ತ್ರಾಸ್ತ್ರಗಳು ಖಾಲಿ ಆದ್ವಾ, ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಖಾಲಿ ಆಯ್ತು ಅಂತನಾ, ಅಥವಾ ಇಸ್ರೇಲ್ ಆರ್ಭಟದ ಎದುರು ಇರಾನ್ ವೀಕ್ ಅಂತನಾ? ಯಾಕೆ ಮಂಡಿಯೂರ್ತಾ ಇದೆ ಇರಾನ್ ಅಂತ? ನೋಡಿ, ಇಸ್ರೇಲ್ ಹತ್ರ ಇರುವಂತ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್, F-35 ಏರ್ಕ್ರಾಫ್ಟ್ಸ್ ಗಳಾಗ್ಬೋದು, F-16, F-15 ಇಂಥ ಅತ್ಯಾಧುನಿಕ ಏರ್ಕ್ರಾಫ್ಟ್ಸ್ ಗಳು ಅವ್ರಾಗ್ಲೇ ಏರ್ ಡಿಫೆನ್ಸ್ ಸಿಸ್ಟಮ್ ನ ಕಂಪ್ಲೀಟ್ ನಾಶ ಮಾಡಿದ್ದಾರೆ. ಬೇಕಾದಷ್ಟು ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡಿದ್ದಾರೆ. ನ್ಯೂಕ್ಲಿಯರ್ ಸೈಟ್ಸ್ ಗಳನ್ನ ಆಲ್ಮೋಸ್ಟ್ ಡ್ಯಾಮೇಜ್ ಮಾಡಿದ್ದಾರೆ. ಅಫ್ಕೋರ್ಸ್ ನಟಾನ್ಸ್ ಮತ್ತೆ ಫಾರ್ಡೋವಾ ಮತ್ತೆ ಅಂತ ಜಾಗದಲ್ಲಿ ಇನ್ನು ಡೆಪ್ತ್ ಅಲ್ಲಿ ಇದೆ. ಅದು ಇನ್ನು ಹೊಡೆಯಕ್ಕೆ ಅಮೆರಿಕನ್ ಬಾಂಬರ್ಸ್ ಬೇಕಾಗುತ್ತೆ. ಅಮೆರಿಕನ್ ಈಗ ಕೊಟ್ಟಿರೋ ಎಚ್ಚರಿಕೆ ನೋಡಿದ್ರೆ, ಟೆಹರಾನ್ ನ ಖಾಲಿ ಮಾಡಿ ಅಂತ ಎಲ್ಲ ಎಚ್ಚರಿಕೆ ಕೊಟ್ಟಿರೋದ್ ನೋಡಿದ್ರೆ, ಇವ್ರು ನಿಜವಾಗ್ಲೂ ಬಾಂಬರ್ಸ್ ತರ್ತಾರ, ನೆಟಾನ್ಸ್ ಇದ್ರ ಮೇಲೆ ಹಾಕ್ತಾರ ಅನ್ನೋ ಭಯ ಹುಟ್ಟಿಸ್ತಾ ಇದಾರ. ಆ ಒಂದು ಸೈಕಲಾಜಿಕಲ್ ಫಿಯರ್ ತರ್ತಾ ಇದಾರ. ಇದನ್ನೆಲ್ಲ ನೋಡಿದ್ರೆ, ಪ್ಲಸ್ ಇರಾನ್ ಎಕನಾಮಿಕಲಿ ನಾಟ್ ಎ ಸ್ಟ್ರಾಂಗ್ ಕಂಟ್ರಿ. ಇರಾನ್ ಅಲೈಸ್ ಅಂತ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಈ ಕಡೆ ಹಮಾಸ್ ಆಗ್ಲಿ, ಹೌತೀಸ್ ಆಗ್ಲಿ, ಲೆಬನೀಸ್ ಆಗ್ಲಿ, ಸಿರಿಯಾ ಆಗ್ಲಿ, ಎಲ್ಲಾ ಕಡೆನೂ ಇರಾನಿಗೆ ಅಂತ ಸಪೋರ್ಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರನ್ನ ಧ್ವಂಸ ಮಾಡಿದ್ದಾರೆ. ಸಾರಿ ಟು ಇಂಟರಪ್ಟ್ ಸರ್, ಐ ಟ್ರೂಲಿ ವಂಡರ್, ಇಂಥ ಸನ್ನಿವೇಶದಲ್ಲಿ ಈಗ ಇರಾನ್ ಅದು ಹಾರ್ಡ್ ಕೋರ್ ಮುಸ್ಲಿಂ ದೇಶ, ಸುತ್ತಮುತ್ತ ಇರೋವು ಕೂಡ ಮುಸ್ಲಿಂ ದೇಶಗಳೇ. ಅಂಡ್ ನೀವು ಅರಬ್ ಎಮಿರೇಟ್ಸ್ ನೀವು ನೋಡ್ತಾ ಹೋದ್ರೆ ಅದು ಆಯಿಲ್ ಸಂಪನ್ಮೂಲದಿಂದಾಗಿ ಅತ್ಯಂತ ರಿಚೆಸ್ಟ್ ಕಂಟ್ರಿ. ಸೊ ಇವರೆಲ್ಲ ಯಾಕೆ ಇರಾನ್ಗೆ ಸಹಾಯ ಮಾಡೋದಿಲ್ಲ ಅಂತ? ನೋಡಿ, ಇರಾನ್ ಅಲ್ಲಿ ಮೆಜಾರಿಟಿ ಶಿಯಾ ಮುಸ್ಲಿಮ್ಸ್, ಇವರೆಲ್ಲ ಸುನ್ನಿ ಮುಸ್ಲಿಮ್ಸ್. ಸೊ ಇರಾನ್ ಜೊತೆ ಸಂಬಂಧ ಇವ್ರಿಗೆ ಯಾವಾಗ್ಲೂ ಅಷ್ಟು ಒಳ್ಳೆ ಚೆನ್ನಾಗಿರ್ಲಿಲ್ಲ. ಇರಾನ್ ಮೋಸ್ಟ್ಲಿ ರ್ಯಾಡಿಕಲೈಸ್ಡ್ ಮುಸ್ಲಿಂ. ನೀವು ನೋಡಬಹುದು, ಅವರು ಒಂದು ಹುಡುಗಿ ಇದಾಕೊಂಡಿರ್ಲಿಲ್ಲ ಅಂದಿದ್ದಕ್ಕೆ ಆ ಹುಡುಗಿನ ಕಲ್ಲಲ್ಲಿ ಹೊಡೆದು ಆ ಒಂದು ಮನೋಸ್ಥಿತಿಲಿದ್ದವರು. ಸೊ ಅರಬ್, ಒಮಾನ್, ಜೋರ್ಡಾನ್ ಇದನ್ನೆಲ್ಲ ಮೀರಿ ಒಂಥರ ಮಾಡರ್ನೈಸೇಷನ್ ಕಡೆ ಹೋಗ್ತಾ ಇರೋರು. ಸೊ ಇರಾನಿನ ರ್ಯಾಡಿಕಲೈಸೇಷನ್ ಐಡಿಯಾಲಜಿ ಇವ್ರಿಗೆ ಯಾವಾಗ್ಲೂ ಮ್ಯಾಚ್ ಆಗಲ್ಲ. ಸೊ ಆದ್ರಿಂದ ಇರಾನ್ ನ್ಯೂಕ್ಲಿಯರ್ ದೇಶ ಆಗೋದು ಇವ್ರು ಯಾರಿಗೂ ಬೇಕಿಲ್ಲ. ಯಾಕಂದ್ರೆ ಗಲ್ಫ್ ಅಲ್ಲಿ ಫಸ್ಟ್ ಇಸ್ಲಾಂ ಕಂಟ್ರಿ ಟು ಬಿಕಮ್ ನ್ಯೂಕ್ಲಿಯರೈಸ್ಡ್ ಆಗುತ್ತೆ. ಇವ್ರ ಮಾತು ಕೇಳೋ ಪರಿಸ್ಥಿತಿ ಇವ್ರು ಬಂದ್ಬಿಡ್ತಾರೆ. ಸೊ ಅದಾಗಕ್ಕೆ ಅವ್ರಿಗೆ ಯಾವ್ದು ಇಷ್ಟ ಇಲ್ಲ. ಸೊ ದೀಸ್ ಆರ್ ದ ರೀಸನ್ಸ್ ಇವರು ಅಷ್ಟು ಧೈರ್ಯವಾಗಿ ಸಪೋರ್ಟ್ ಬರ್ತಾ ಇಲ್ಲ. ಸೊ ಈಗ G7 ರಾಷ್ಟ್ರಗಳ ನಾಯಕರುಗಳು ಇಸ್ರೇಲ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ತಾನು ರಕ್ಷಣೆ ಮಾಡ್ಕೊಳ್ಳೋ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇರಾನ್ ಅಣ್ವಸ್ತ್ರವನ್ನ ಹೊಂದೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅಣ್ವಸ್ತ್ರ ಹೊಂದೋಂಗಿಲ್ಲ ಇರಾನ್ ಅಂತ ಹೇಳ್ತಾ ಇದ್ದಾರೆ. ಹೇಗ್ ನೋಡ್ತೀರಿ, ಗ್ಲೋಬಲಿ ಇದು ಏನು ಪರಿಣಾಮ ಬೀರುತ್ತೆ? ಗ್ಲೋಬಲಿ ಏನಂತ, ಅಫ್ಕೋರ್ಸ್ ಇಸ್ರೇಲ್ ಆಸ್ ಎ ನ್ಯೂಕ್ಲಿಯರ್ ಟಿಪ್ ವೆಪನ್ ಅವ್ರ ಹತ್ರ ಇದೆ. ಅವ್ರು ಹೇಳ್ಕೊಳ್ಳೋ ಪ್ರಕಾರ ನಮ್ಗೆ ಸುತ್ತಮುತ್ತಲೂ ಇರೋದು ಇಸ್ಲಾಮಿಕ್ ರಾಷ್ಟ್ರ, ನಾವಿರೋದು ಸಣ್ಣ ರಾಷ್ಟ್ರ. ಸೊ ನಮ್ಮ ಒಂದು ಸೇಫ್ಟಿಗೆ ನಾವು ಇಟ್ಕೊಳ್ಳೇಬೇಕಾಗುವಂತ ಪರಿಸ್ಥಿತಿ ಇದೆ. ಇರಾನ್ ಏನಾರ ತಗೊಂಡ್ರೆ, ಇರಾನ್ ಸುತ್ತಮುತ್ತಲು ನೋಡಿ, ಇರಾನ್ ಸುತ್ತಮುತ್ತಲು ಹತ್ತತ್ರ 7 ದೇಶಗಳು
ಬಾರ್ಡರ್ ಆಗುತ್ತೆ, 7 ಕಂಟ್ರಿ ಬಾರ್ಡರ್ಸ್ ಆಗಿದೆ, 2 ಕಾಂಟಿನೆಂಟ್ ಬಾರ್ಡರ್ ಆಗುತ್ತೆ. ಓಕೆ. ಸೊ ಇದಕ್ಕೆಲ್ಲ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಪ್ಲಸ್ ಇಸ್ರೇಲ್ಗೆ ತಪ್ಪಿದ ಭಯ ಅಲ್ಲ, ಇವ್ರು ಏನಾದ್ರು ನ್ಯೂಕ್ಲಿಯರ್ ಬಾಂಬ್ ಇದ್ರೆ ಇಸ್ರೇಲ್ ಉಳಿವಿಗೂ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಒಂದು ಮನದಟ್ಟು ಮಾಡಿಕೊಂಡು ಇರಾನ್ ಹತ್ರ ಯಾವತ್ತಿದ್ರು, ಪ್ಲಸ್ ಇಟ್ಸ್ ಎ ಮೋಸ್ಟ್ ರಾಡಿಕಲೈಸ್ಡ್ ಕಂಟ್ರಿ, ಐಡಿಯಾಲಜಿನೇ ಒಂದು ಡಿಫ್ರೆಂಟ್. ಸೊ ಇವ್ರು ಯಾರ ಮೇಲೆ ಬೇಕಾದ್ರೂ ಹಾಕ್ಬಿಡ್ತಾರೆ. ಈ ಧರ್ಮಾಂಧತೆ ಅಥವಾ ರಾಡಿಕಲೈಸೇಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿನ ಯೂಸ್ ಮಾಡಕ್ ಶುರು ಮಾಡ್ಬಿಟ್ರೆ ಎಂಥ ಅನಾಹುತ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇರಾನ್ ನ್ಯೂಕ್ಲಿಯರ್ ವೆಪನ್ ಇಟ್ಕೊಳ್ಳಕ್ಕೆ ಯಾವ ದೇಶನೂ ಒಪ್ಕೋತಾ ಇಲ್ಲ. ಓಕೆ ಓಕೆ. ಅಂಡ್ ಈಗ ಈ ಕದನ ವಿರಾಮ ಆಗಬಹುದಾ? ಅಮೆರಿಕ ಮಧ್ಯಪ್ರವೇಶ, ಯಾಕಂದ್ರೆ ಟ್ರಂಪ್ G7 ಶೃಂಗಸಭೆಯಿಂದ ಇಮಿಡಿಯೇಟ್ ಆಗಿ ತೆರಳಿದ್ದಾರೆ, ಅವರು ಯುದ್ಧ ವಿಮಾನಗಳನ್ನ ರವಾನೆ ಮಾಡ್ತಾ ಇದ್ದಾರೆ. ಸೊ ಹೌ ಫಾರ್ ಅಮೆರಿಕ ಇದರಲ್ಲಿ ಎಂಟರ್ ಆಗಬಹುದು? ಎಂಟರ್ ಆಗಿದೆ ಆಲ್ರೆಡಿ, ಬಟ್ ಹೌ ಫಾರ್ ಇಟ್ ಕ್ಯಾನ್ ಸ್ಟ್ರೆಚ್ ಅಂಡ್ ಏನ್ ಪರಿಣಾಮ ಬೀರಬಹುದು ಅದು ಅಂತ ಅಮೆರಿಕದ ಎಂಟ್ರಿ? ಅಮೆರಿಕದ ಎಂಟ್ರಿ ಈಗಾಗಲೇ ಒಂದು ಸೈಕಲಾಜಿಕಲ್ ಫಿಯರ್ ತಂದ್ಬಿಟ್ಟಿದ್ದಾರೆ. USS ನಿಮಿಟ್ಸ್ ಕಳಿಸಿದ್ದಾರೆ, USS ಬೇಸ್ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ, ಟೆಹರಾನ್ ನ ಖಾಲಿ ಮಾಡಿ ಅಂತ ಟ್ರಂಪ್ ಕಡೆ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಯಾರು ಹಾರ್ಡ್ ನೆಗೋಷಿಯೇಟರ್ಸ್ ಇದ್ದಾರೋ ಅವ್ರನ್ನೆಲ್ಲ ಎಲಿಮಿನೇಟ್ ಮಾಡಕ್ ಬಿಟ್ಟಿದ್ದಾರೆ. ಈ ಒಂದು ವಾರಲ್ಲಿ ಯಾರು ನೆಗೋಷಿಯೇಟ್ ಮಾಡ್ತಿದ್ರು ಅಮೆರಿಕನ್ಸ್ ಜೊತೆ, ಅವ್ರ ಮುಖ್ಯ ಯಾರ್ದು ಧ್ವನಿ ಜಾಸ್ತಿ ಇತ್ತು ಅವ್ರದೆಲ್ಲ ತೆಗೆದು ಬಿಟ್ಟಿದ್ದಾರೆ. ಸೊ ಈಗೇನಂದ್ರೆ ಈಗ ಬಗ್ಗಿಸ್ಬೋದು, ಒಂದು ಸೈಕಲಾಜಿಕಲ್ ಫಿಯರ್, ನೆಗೋಷಿಯೇಟರ್ಸ್ ಇಲ್ಲ, ಇದು ಒಂದು ಒಳ್ಳೆ ಸ್ಥಿತಿ, ಇವರನ್ನ ಬಗ್ಗಿಸ್ಬೋದು ಅಂತ ಅಮೆರಿಕದ ಒಂದು ಯೋಚನೆ. ಬಟ್ ಇರಾನ್ ಇದಕ್ಕೆ ಯಾವ ತರ ಪ್ರತಿಕ್ರಿಯಿಸುತ್ತೆ, ಇರಾನ್ಗೆ ಯಾರು ರಕ್ಷಣೆಗೆ ಬರ್ತಾರ ಅಂತ ಕಾದ್ ನೋಡ್ಬೇಕು. ಓಕೆ. ನೆಗೋಷಿಯೇಟರ್ಸ್ ನ ಬರ್ದಿದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದಾ? ಮೇನ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇದ್ರು ಯಾರೋ ಇವ್ರಿಗೆ ಅಯೋತುಲ್ಲಾಗೆ, ಅವನೇ ಮೇನ್ ನೆಗೋಷಿಯೇಟರ್ ಇದ್ದ, ಅವ್ನು ಶಾಮನಿಕ್ ಅಂತ ಹೆಸರು ಮರ್ತು ಬಿಟ್ಟಿದ್ದೀನಿ. ಸೊ ದ ಮೇನ್ ನೆಗೋಷಿಯೇಟರ್ ಕೊಂದಾಕಿದ್ದಾರೆ. ಮೇನ್ IRGC ಹೆಡ್ ಆಗಿರ್ಬೋದು, ಮಿಲಿಟರಿ ಡಿಫೆನ್ಸ್ ಚೀಫ್ ಸ್ಟಾಫ್ ಇರ್ಬೋದು, ಇವ್ರನ್ನೆಲ್ಲ ಫಸ್ಟ್ ಲೈನ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಸೊ ಈಗ ಬಂದಿರೋದೆಲ್ಲ ಸೆಕೆಂಡ್ ಲೈನ್ ಆಫ್ ಕಮಾಂಡರ್ಸ್. ಸೊ ಈ ತರ ಸಿಚುಯೇಷನ್ ಅಲ್ಲಿದ್ದಾಗ ಅಲ್ಲಿ ಫರ್ಮ್ ಆಗಿ ಕೂತ್ಕೊಂಡು ನೆಗೋಷಿಯೇಟ್ ಮಾಡೋರು ಯಾರು ಇಲ್ಲ. ಓಕೆ. ಸೊ ಖೊಮೇನಿ ಈ ಸಾರಿ ಮಂಡಿ ಇವ್ರಬಹುದು ಅಂತ ಅನ್ಸುತ್ತಾ? ಗೊತ್ತು ಎಲ್ರಿಗೂ ಅವ್ರು ಯಾವ ತರ ರೂಲರ್, ಸಿನ್ಸ್ ಡೆಕೇಡ್ಸ್ ಯಾವ ತರ ರೂಲರ್ 40 ವರ್ಷದಿಂದ ಅವರು ಮಾಡ್ಕೊಂಡ್ ಬಂದಿದ್ದಾರೆ, ಗಟ್ಟಿ ಕೂತಿದ್ದಾರೆ. ಅವ್ರ ಐಡಿಯಾಲಜಿನೇ ಚೇಂಜ್, ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಎಲ್ಲ ಅವರೇ ಕ್ರಿಯೇಟ್ ಮಾಡಿದ್ದು. ಈ ಒಂದು ದ್ವೇಷ ಹುಟ್ಟಾಕಿದ್ದೆ ಅವರು ಅಂತ ಹೇಳ್ಬೋದು. ಈಸ್ ಆಲ್ಮೋಸ್ಟ್ ಲೈಕ್ ಎ ಡಿಕ್ಟೇಟರ್ ಅಲ್ಲಿ. ಖೊಮೇನಿ ಎರ ಮುಗಿತಾ ಇದೆ ಅಂತ ಅನ್ಸುತ್ತಾ? ಅಥವಾ ಖೊಮೇನಿನ ತೆಗಿತೀವಿ ಅಂತ ಇಸ್ರೇಲ್ ಹೇಳಿದ್ರು ಅಮೆರಿಕ ಅದನ್ನ ಸ್ಟಾಪ್ ಮಾಡಿಸ್ತು. ಯಾಕಂದ್ರೆ ಅದು ತೆಗೆದಿದ ತಕ್ಷಣ ಅಲ್ಲಿನ ಜನಗಳ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಅದು ಇನ್ನೊಬ್ಬ ಖೊಮೇನಿನ ಹುಟ್ಟಾಕಿ ಇನ್ನೊಂದು ಡಿಕ್ಟೇಟರ್ ಮಾಡೋದು ಅಮೆರಿಕಾಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಈ ಪ್ರಯೋಗ ಆಗ್ಲೇ ಅವ್ರು ಸೌತ್ ಅಮೆರಿಕಲ್ ಚೈಲು ಆ ಕಡೆ ಎಲ್ಲ ಮಾಡಿ ಈ ತರ ತೆಗೆದಾಕದ್ಮೇಲೆ ಇನ್ನೊಬ್ಬ ದೊಡ್ಡ ಡಿಕ್ಟೇಟರ್ ಅಂದ್ರೆ ಎಲ್ಲೋ ದೆವ್ವ ನೋಡಿಸಿ ರಾಕ್ಷಸನ್ ಕರ್ಕೊಂಬಂದಂಗ ಆಗ್ತಿತ್ತು. ಸೊ ಇದೇ ತರ ಸ್ಥಿತಿ ಬರ್ಬೋದು. ಖೊಮೇನಿ ಆಗ್ಲೇ ಅವನ್ಗೆ ಆರೋಗ್ಯ ಕೆಟ್ಟೋಗಿದೆ. ಸೊ ಒಂದ್ ಸ್ವಲ್ಪ ದಿವಸ ಬಿಟ್ರೆ ಅವನೇ ಇರ್ತಾನೋ ಇರಲ್ವೋ ಗೊತ್ತಿಲ್ಲ. ಸೊ ಈ ಒಂದು ದ್ವೇಷಮ್ಯ ಕಟ್ಕೋಬಾರ್ದು. ಪ್ಲಸ್ ಇಸ್ಲಾಂ ರಾಷ್ಟ್ರಕ್ಕೆ ಬೇರೆ ತರ ಸಂದೇಶ ಹೋಗುತ್ತೆ. ಸೊ ಅವನನ್ನ ಡೈರೆಕ್ಟ್ ಆಗಿ ಹೊಡಿಯೋದ್ ಬೇಡ ಅನ್ನೋದೊಂದು ಅಮೆರಿಕ ಆಗ್ಲೇ ಕಟುವಾಗಿ ಸಂದೇಶ ಕೊಟ್ಟಿದೆ. ಸೊ ನೋಡ್ಬೇಕು ಯಾವ ತರ ಇದು ಮುಂದಕ್ಕೆ ಟರ್ನ್ ಆಗುತ್ತೆ ಅಂತ ನೋಡ್ಬೇಕು. ಓಕೆ, ಇನ್ನಷ್ಟು ಮಾತಾಡೋಣ. ಏನಾಗುತ್ತೆ ಇರಾನ್ ಇಸ್ರೇಲ್ ಯುದ್ಧ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕಾರಿ ಘಟ್ಟದಲ್ಲಿದೆ. ಅಷ್ಟೇ ಅಲ್ಲ, ಜಗತ್ತಿನ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಭಾರತದ ಮೇಲೂ ಬಹುದೊಡ್ಡ ಪರಿಣಾಮ, ನಮ್ಮ ನಿಮ್ಮಗಳ ಜೀವನದ ಮೇಲೂ ಕೂಡ ಬಹುದೊಡ್ಡ ಪರಿಣಾಮ ಬೀರುವ ಸಾಧ್ಯತೆಗಳಿದೆ.